ನಾಳೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆಯ ಕ್ಷೇತ್ರದ ಬೈ ಎಲೆಕ್ಷನ್ ಇದೆ. ಮಿನಿ ಸಮರಕ್ಕೆ ಈಗಾಗಲೇ ಕೈ ಮತ್ತು ಕಮಲ ನಾಯಕರು ತಯಾರಿಯನ್ನ ನಡೆಸಿದ್ದಾರೆ. ನಾಳೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆಯ ಕ್ಷೇತ್ರದ ಬೈ ಎಲೆಕ್ಷನ್ ಇದೆ. ಮಿನಿ ಸಮರಕ್ಕೆ ಕೈ ಮತ್ತು ಕಮಲ ನಾಯಕರು ತಯಾರಿಯನ್ನ ನಡೆಸಿದ್ದಾರೆ. ನಿನ್ನೆಯಷ್ಟೇ ಬಹಿರಂಗ ಪ್ರಚಾರಕ್ಕೆ ಅದ್ದೂರಿ ತೆರೆ ಕೂಡ ಬಿದ್ದಿದೆ. ಇಂದು ಅಭ್ಯರ್ಥಿಗಳಿಂದ ಮನೆ ಪ್ರಚಾರ ಕೂಡ ಆರಂಭವಾಗುತ್ತೆ. ಪ್ರಚಾರಕ್ಕೆ ಹೊರಗಿನವರಿಗೆ ಅವಕಾಶ ಇಲ್ಲ. ಕ್ಷೇತ್ರದ ಪ್ರಮುಖ 5 ಮುಖಂಡರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿರುವಂತದ್ದು. ಮತದಾರರನ್ನ ಮನವೊಲಿಸಲು ಅಂತಿಮ ಕಸರತ್ತನ್ನ ಕೂಡ ಮಾಡುತ್ತಾರೆ. ಕ್ಷೇತ್ರದ ಪ್ರಮುಖ 5 ಮುಖಂಡರು ಮಾತ್ರ ತಮ್ಮದೇ ಲೆಕ್ಕಾಚಾರದೊಂದಿಗೆ ಮನೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಕಾಕಿ ಸರ್ಪಗಾವಲಿನಲ್ಲಿ ಮನೆ ಮತಯಾಚನೆಯನ್ನ ಕೂಡ ಮಾಡಲಾಗುತ್ತೆ. ನಾಳೆ ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ ಮತದಾರರು. ಈಗಾಗಲೇ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಈಗಾಗಲೇ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಬಿಜೆಪಿಯಿಂದ ಹಾಗೆ ಸಮರ್ಥ ಶ್ಯಾಮನೂರು ಕಾಂಗ್ರೆಸ್ಸಿಂದ ನಿಂತಿರತಕ್ಕಂಥ ಇಬ್ಬರು ಅಭ್ಯರ್ಥಿಗಳಾಗಿದ್ದಾರೆ. ಇಬ್ಬರು ಕಡೆಯೂ ಕೂಡ ಈಗಾಗಲೇ ಒಂದು ಭರ್ಜರಿ ಪ್ರಚಾರ ಕಾರ್ಯಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಪಕ್ಷದ ಪ್ರಮುಖವಾದಂತಹ ನಾಯಕರು ಎಲ್ಲ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನ ನೀಡಿದ್ದಾರೆ, ಪ್ರಚಾರವನ್ನ ಕೂಡ ಮಾಡಿದ್ದಾರೆ. ಆದರೆ ನಿನ್ನೆಯಷ್ಟೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿರುವಂಥದ್ದು. ಆದರೆ ಇವತ್ತು ಪ್ರಚಾರವನ್ನ ಮಾಡಬಹುದಾಗಿದೆ. ಆದರೆ ಆ ಕ್ಷೇತ್ರದ ಅಂದರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆಯ ಕ್ಷೇತ್ರ ಎರಡೂ ಅಭ್ಯರ್ಥಿಗಳು ಏನಿದ್ದಾರೆ, ಈ ಅಭ್ಯರ್ಥಿಗಳ ಪರವಾಗಿ 5 ಜನ ಮುಖಂಡರು ಮಾತ್ರ ಮನೆಗೆ ತೆರಳಿ ಅಂತಿಮ ಕಸರತ್ತು ಯಾವ ರೀತಿ ಮತದಾರರನ್ನ ಮನವೊಲಿಸ್ತಾರೆ, ಒಲಿಸ್ಕೊಂಡ್ಬಿಡ್ಬೋದು. ಒಟ್ಟಾರೆಯಾಗಿ 5 ಮುಖಂಡರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿರುವಂಥದ್ದು. ಇನ್ನು ತಮ್ಮದೇ ಆಗಿರ್ತಕ್ಕಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಅದೇ ಲೆಕ್ಕಾಚಾರವನ್ನ ತೆಗೆದುಕೊಂಡು ಮನೆಗೆ ತೆರಳಲಿದ್ದಾರೆ ಎರಡೂ ಪಕ್ಷದ 5 ಜನ ಮುಖಂಡರು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾರಾಗಲಿದ್ದಾರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಪ್ರತೇಶ್ವರ ಹಾಗೆ ಬಾಗಲಕೋಟೆಯ ನಿರ್ಣಾಯಕ ಅಭ್ಯರ್ಥಿ, ಯಾರ ಪರವಾಗಿ ಮತದಾರ ಒಲವನ್ನ ತೋರಿಸ್ತಾನೆ ಎನ್ನುವುದು ತುಂಬಾ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಕಿರಣ್ ಕಾನ್ಮನೆ, ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿರುವಂಥದ್ದು. ಇವತ್ತು 5 ಮುಖಂಡರಿಗೆ ಮಾತ್ರ ಪ್ರತಿಪಕ್ಷದಿಂದ ಅವಕಾಶವನ್ನ ನೀಡಲಾಗಿರುವಂಥದ್ದು ಮನೆ ಮತಯಾಚನೆಗೆ. ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎರಡೂ ಪಕ್ಷಗಳ ಕಡೆಯಿಂದ ದಾವಣಗೆರೆ ಹಾಗೂ ಬಾಗಲಕೋಟೆ ಈ ಎರಡು ಬೈ ಎಲೆಕ್ಷನ್ ನ ಅಪ್ಡೇಟ್ಸ್ ಏನಿದೆ? ಹೌದು, ಏನು ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಎರಡು ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂತಹ 2 ಬೈ ಎಲೆಕ್ಷನ್ ಕ್ಷೇತ್ರಗಳನ್ನ ಈಗ ಏನು ಬಹಿರಂಗ ಪ್ರಚಾರ ನಿನ್ನೆ ಸಂಜೆ 6 ಗಂಟೆಗೆ ಮುಗಿದಿರ್ತಕ್ಕಂಥದ್ದು. ಬಹಿರಂಗ ಪ್ರಚಾರದಲ್ಲಿ 2 ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ 2 ಪಕ್ಷಗಳಲ್ಲಿ ಹಳ್ಳಿಗಳಿಗೆ ಗ್ರಾಮ ಮಟ್ಟದಲ್ಲೂ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಕೈಗೊಂಡ್ರು. ಅದಾದ ಬಳಿಕ ನಿನ್ನೆ ಅಧಿಕೃತವಾಗಿ ಒಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿರ್ತಕ್ಕಂಥದ್ದು. ಇವತ್ತು ಎಲ್ಲ ಮನೆಗಳಿಗೂ ಸೇರಿ ಅಭ್ಯರ್ಥಿಗಳು ಹೋಗಿ ಪ್ರಚಾರವನ್ನ ಮಾಡಿಸೋದಕ್ಕೆ ಇವತ್ತು ಒಂದು ಅವಕಾಶವನ್ನ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೀತಿ ಸಮಿತಿಯ ಕೊನೆಯ ಸಂಜೆ 6 ಗಂಟೆಯವರೆಗೆ ಮನೆಗೆ ತೆರಳಿ ಪ್ರಚಾರವನ್ನ ಕೈಗೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು. ಪ್ರತಿ ಒಂದು ಪಕ್ಷದಲ್ಲೂ ಕೂಡ 5 ಜನ ಏನು ಪ್ರಚಾರ ಕಾರ್ಯದಲ್ಲಿ ತೆರಳಬಹುದು. ಅದಕ್ಕೆ ಹೆಚ್ಚಿನ ಯಾವುದೇ ಒಬ್ಬ ವ್ಯಕ್ತಿ ತೆರಳುವಂತಿಲ್ಲ. ಮತ್ತೆ ಅಧಿಕೃತವಾಗಿ ಇವತ್ತು ಸಂಜೆಯವರೆಗೆ ಎಲ್ಲ ಪ್ರಚಾರವನ್ನ ಕೈಗೊಳ್ತಾ ಇರುವಂತದ್ದು. 2 ಕ್ಷೇತ್ರಗಳಲ್ಲೂ ಕೂಡ ಸದ್ಯ ಕುತೂಹಲವನ್ನ ಹುಟ್ಟಿಸಿರ್ತಕ್ಕಂಥದ್ದು. ನಾಳೆ ನಡೆಯುವಂತಹ ಮತದಾನದಲ್ಲಿ ಅಭ್ಯರ್ಥಿ ಅಲ್ಲಿ ಯಾವ ಅಭ್ಯರ್ಥಿಗೆ ಮತವನ್ನ ಚಲಾಯಿಸ್ತಾರೆ ಅನ್ನುವಂಥದ್ದನ್ನ ಸದ್ಯ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಕಾವ್ಯ, ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ವೀಕ್ಷಕರೇ, ಏನೇ ಒಂದು ಮನವೊಲಿಸುವಂತಹ ಪ್ರಯತ್ನವನ್ನ ಅಭ್ಯರ್ಥಿಗಳು ಮಾಡಿದ್ರೂ ಕೂಡ ಅಭ್ಯರ್ಥಿಗಳ ಭವಿಷ್ಯ ಮತದಾರನ ಕೈಯಲ್ಲಿರುವಂಥದ್ದು. ಕಾದು ನೋಡ್ಬೇಕಾಗಿದೆ ಏನಾಗಲಿದೆ ಬೈ ಎಲೆಕ್ಷನ್ ನ ಒಂದು ವಿವರ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.